ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್, ಬ್ಯಾಂಗ್ಳೂರ್, ಸುಂಕುತ್ಕಟ್ಟೆ. ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂತ ಅಂದ್ರೆ 5 ಕಿಲೋವ್ಯಾಟ್ದು ಒಂದು ಸಿಂಪಲ್ ಡೆಮೋ ತೋರಿಸ್ತಾ ಇದೀವಿ. ಇದರಲ್ಲಿ ಫಸ್ಟ್ ಮೆಟೀರಿಯಲ್ಸ್ ಏನೇನ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಜಸ್ಟ್ ದಿಸ್ ಇಸ್ ಎ 5 ಕಿಲೋವ್ಯಾಟ್ ಇನ್ವರ್ಟರ್. ಓಕೆ, ಅದ್ರ ಜೊತೆಗೆ ನಿಮ್ಗೆ 5000 ವಾಟ್ ಅವರ್, 51.2 ವೋಲ್ಟ್ಸ್, 100 AH, 5000 ವಾಟ್ ಅವರ್, ನಂಬರ್ ಆಫ್ 2 ಬ್ಯಾಟ್ರೀಸ್ ಇದೆ. ಈ 2 ಬ್ಯಾಟ್ರಿನ ನಾವು ಪ್ಯಾರಲಲಿಂಗ್ ಮಾಡಿದೀವಿ ಅಲಾಂಗ್ ವಿತ್ ದಿ BMS ಕಮ್ಯುನಿಕೇಶನ್ಸ್. ಇದ್ರ ಕಾಂಪ್ಲಿಮೆಂಟರಿ ಜೊತೆಗೆ ನಾವು ACDB ಮತ್ತೆ DCDB ಎರಡನ್ನು ಕೂಡ ನಿಮ್ಗೆ ಸಪ್ಲೈ ಮಾಡ್ತೀವಿ. ಇದು ಜಸ್ಟ್ ಸಿಂಪಲ್ ನಾನು ಡೆಮೋ ತೋರಿಸ್ತೀನಿ ನಿಮ್ಗೆ. 5 ಕಿಲೋವ್ಯಾಟ್ ಅಲ್ಲಿ ನಿಮ್ಗೆ 5 ಕಿಲೋವ್ಯಾಟ್ ವರೆಗೆ ಕಂಪ್ಲೀಟ್ ಆಗಿ ಲೋಡ್ ಹಾಕ್ಬೋದು. ಇದರಲ್ಲಿ ಕರೆಂಟ್ ಇಂದ ಚಾರ್ಜ್ ಮಾಡ್ಕೊಳ್ಳುವಂತ ಆಪ್ಷನ್ ಇದೆ. ವಿತ್ ಸೋಲಾರ್ ಪ್ಯಾನಲ್ ಕೂಡ ನಾನು ಕನೆಕ್ಟ್ ಮಾಡಿದ್ದೇನೆ. 5 ಕಿಲೋವ್ಯಾಟ್ಗೆ ಟಿಲ್ 5 ಕಿಲೋವ್ಯಾಟ್ ವರ್ಗು ನೀವು ಸೋಲಾರ್ ಪ್ಯಾನಲ್ಸ್ ನ ಕನೆಕ್ಟ್ ಮಾಡಬಹುದು. ಇದೆಲ್ಲ ನಿಮ್ಗೆ ಅಡ್ವಾಂಟೇಜ್ ಇದೆ. ಜಸ್ಟ್ ಸಿಂಪಲ್ ಆಗಿ ನಾನು ಡೆಮೋ ಕೊಡ್ತಾ ಹೋಗ್ತೇನೆ. ಇವಾಗ ಜಸ್ಟ್ ದೀಸ್ ಆರ್ ಆಲ್ ಲೋಡ್, ಹೋಮ್ ಅಪ್ಲಯನ್ಸಸ್ ಲೋಡ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ವಿ ಆರ್ ಕನೆಕ್ಟೆಡ್ AC ಇನ್ಪುಟ್ ಅಂಡ್ ಔಟ್ಪುಟ್ ಲೋಡ್, BMS ಕಮ್ಯುನಿಕೇಶನ್ಸ್ ಅಂಡ್ ಬ್ಯಾಟ್ರಿ ಪ್ಯಾರಲಲಿಂಗ್ ಅಲಾಂಗ್ ವಿತ್ ದಿ ಸೋಲಾರ್ ಆಪ್ಷನ್. ಓಕೆ, ಸೋಲಾರ್ನು ಕೂಡ ನಾವು ಕನೆಕ್ಟ್ ಮಾಡ್ಕೊಂಡಿದೀವಿ. ನೀವು ಡಿಸ್ಪ್ಲೇ ನಲ್ಲಿ ಕೂಡ ನೋಡಬಹುದು. ಇಲ್ಲಿ 51.2 ವೋಲ್ಟ್ಸ್ ನಿಮ್ಗೆ ಇವಾಗ ರೈಟ್ ನಾವು 2.6 ಕಿಲೋವ್ಯಾಟ್ ಲೋಡ್ ಕನ್ಸಂಪ್ಷನ್ಸ್ ಇದೆ. 230 ವೋಲ್ಟ್ ಕಾನ್ಸ್ಟಂಟ್ ವೋಲ್ಟೇಜ್ ಇದೆ. ವಿತ್ 870 ವ್ಯಾಟ್ ವರೆಗೆ ನಾವು ಪ್ಯಾನಲ್ ಹಾಕೊಂಡಿದೀವಿ. ಓಕೆ, ಸೊ ಇವಾಗ ನಾನೇನ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ ಬ್ಯಾಟ್ರಿನಲ್ಲಿ ಕೂಡ ನಿಮ್ಗೆ ಇಂಡಿವಿಜುವಲ್ ಡಿಸ್ಪ್ಲೇಸ್ ಇದೆ. 51.2 ವೋಲ್ಟ್ಸ್. ನೀವು ಬ್ಯಾಟ್ರಿ ಎಲ್ಲಾ ರೀತಿಯ ಪ್ಯಾರಾಮೀಟರ್ಸ್ ನ, ಬ್ಯಾಟ್ರಿ ವೋಲ್ಟೇಜ್ ಏನಿದೆ, ಡಿಸ್ಚಾರ್ಜ್ ಕರೆಂಟ್ ಏನಿದೆ, ಮತ್ತೆ ಬ್ಯಾಟ್ರಿ ಸೈಕ್ಲಿಂಗ್ ಏನಾಗುತ್ತೆ, ಇಂಡಿವಿಜುವಲ್ ಸೆಲ್ಸ್ ವೋಲ್ಟೇಜಸ್ ಏನಿದೆ, ಪ್ರತಿ ಒಂದು ಪ್ಯಾರಾಮೀಟರ್ಸ್ ಕೂಡ ನೀವು ಇಂಡಿವಿಜುವಲ್ ಬ್ಯಾಟ್ರಿನಲ್ಲಿ ನೀವು ಕೂಡ ಕಸ್ಟಮರ್ಸ್ ಆಗಿ ನೀವು ಕೂಡ ನೋಡ್ಬೋದು. ಓಕೆ, ಇದರಲ್ಲಿ ಫಾರ್ ಎಕ್ಸಾಂಪಲ್ ಪ್ಯಾಕ್ ವೋಲ್ಟೇಜ್ ಅಂತ ಅಂದ್ರೆ 51.3 ವೋಲ್ಟ್ಸ್. ಇದು 16S ಇದೆ, ಮೀನ್ಸ್ 16 ಸೀರೀಸ್ ಇದೆ. ಸೆಲ್ ವೋಲ್ಟೇಜ್ ಕೂಡ ನೀವು ಕಸ್ಟಮರ್ ಆಗಿ ನೀವು ಕೂಡ ಇಲ್ಲಿ ಮಾನಿಟರ್ ಮಾಡಬಹುದು. ಇಂಡಿವಿಜುವಲ್ ವೋಲ್ಟೇಜ್ ಏನಿದೆ, ಸೆಲ್ ವೋಲ್ಟೇಜ್, ಇಂಡಿವಿಜುವಲ್ ಸೆಲ್ ವೋಲ್ಟೇಜಸ್ ಏನಿದೆ ಅಂತ ಕೂಡ ನೀವು ಇಲ್ಲಿ ಮಾನಿಟರ್ ಮಾಡಬಹುದು. ಓಕೆ, ಇದೆಲ್ಲ ನಿಮ್ಗೆ ಆಪ್ಷನ್ಸ್ ಇದೆ ಬ್ಯಾಟ್ರಿನಲ್ಲಿ ಬಂತು ಅಂತ ಅಂದ್ರೆ. ಸೊ ನಾನು ಇವಾಗ ಡಿಸ್ಪ್ಲೇ ನಲ್ಲಿ ಹೇಳಿದೆ. ಅದ್ರ ಜೊತೆಗೆ ನಿಮ್ಗೆ ಕಮ್ಯುನಿಕೇಶನ್, BMS ಕಮ್ಯುನಿಕೇಶನ್ಸ್ ಕೂಡ ಆಗ್ತಾ ಇದೆ ಅಲಾಂಗ್ ವಿತ್ ದಿ ಇನ್ವರ್ಟರ್ ಇಂದ ಕಮ್ಯುನಿಕೇಶನ್. ಫಸ್ಟ್ ಬ್ಯಾಟ್ರಿ, ನೆಕ್ಸ್ಟ್ ಫಸ್ಟ್ ಬ್ಯಾಟ್ರಿಯಿಂದ ಸೆಕೆಂಡ್ ಬ್ಯಾಟ್ರಿಗೆ ಕೂಡ ಕಮ್ಯುನಿಕೇಶನ್ಸ್ ಇದೆ. ನಿಮ್ಗೆ ಎಲ್ಲಾ ಕಡೆ 5 KVA ಇನ್ವರ್ಟರ್ ಅಂತ ಹೇಳಿ 3.5 ಕಿಲೋವ್ಯಾಟ್ ಲೋಡ್ ಇಂದ 4 ಕಿಲೋವ್ಯಾಟ್ ಲೋಡ್ ವರೆಗೆ ಹಾಕೊಳ್ಳಲಿಕ್ಕೆ ನಿಮ್ಗೆ ಇನ್ವರ್ಟರ್ ನ ಸಪ್ಲೈ ಮಾಡ್ತಾರೆ. ಬಟ್ ಈ ಇನ್ವರ್ಟರ್ ಅಲ್ಲಿ ನಿಮ್ಗೆ 5 KVA ಇನ್ವರ್ಟರ್ ಅಲ್ಲಿ 5 ಕಿಲೋವ್ಯಾಟ್, ಇಟ್ ಮೀನ್ಸ್ 5000 ವ್ಯಾಟ್ಸ್ ವರೆಗೆ ಕಂಪ್ಲೀಟ್ ಆಗಿ ನೀವು ಲೋಡ್ ನ ಯೂಸ್ ಮಾಡಬಹುದು. ಇವಾಗ ನಾನು ಅದು ಸಿಂಪಲ್ ಆಗಿ ನಾನು ಡೆಮೋ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇಲ್ಲಿ ಅಟ್ ಪ್ರೆಸೆಂಟ್ 2.6 KVA ನೋಡಿ, ಇಲ್ಲಿ ಔಟ್ಪುಟ್ ಅಲ್ಲಿ 230 ವೋಲ್ಟ್ಸ್, 2.6 ಕಿಲೋವ್ಯಾಟ್ ವರೆಗೆ ನಿಮಗೆ ತೋರಿಸ್ತಾ ಇದೆ. ಈಗ ನಾನೇನ್ ಮಾಡ್ತೀನಿ, ಲೋಡ್ ನ ನಾನು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಇಂಡಕ್ಷನ್ ಸ್ಟವ್ ನ ಕೂಡ ನಾನೇನ್ ಮಾಡ್ತಾ ಇದ್ದೀನಿ, ಲೋಡ್ ಆಗಿ ಬಳಸ್ಕೊಳ್ತಾ ಇದ್ದೀನಿ. ಓಕೆ, ಅದ್ರ ಜೊತೆಗೆ ಹಾರ್ಡ್ ಬ್ಲೋಯರ್ ಕೂಡ ಅಪ್ಲೈ ಮಾಡಿದ್ದೀನಿ. ಸೊ ನೀವಿಲ್ಲಿ ನೋಡಬಹುದು 5 KVA UPS ಗೆ ನಿಮ್ಗೆ 230 ವೋಲ್ಟ್ಸ್ ಔಟ್ಪುಟ್ ಕಾನ್ಸ್ಟಂಟ್ ಆಗಿರೋದ್ರ ಜೊತೆಗೆ ನಿಮ್ಗೆ 5.3 KVA ವರೆಗೆ, ಇಟ್ ಮೀನ್ಸ್ 5000 ವ್ಯಾಟ್ಸ್ ವರೆಗೆ ಕೂಡ ನಾನು ಕಂಪ್ಲೀಟ್ ಆಗಿ ಲೋಡ್ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ಇನ್ಫಾರ್ಮೇಶನ್ ಏನಂತ ಅಂದ್ರೆ, ನಿಮ್ಗೆ ಅವಿವಾ ಎಲ್ಲಾ ಪ್ರಾಡಕ್ಟ್ಸ್ ಗಳಿಗೆ 850 VA ಇಂದ ಟಿಲ್ 50 ಕಿಲೋವ್ಯಾಟ್ ಹೈಬ್ರಿಡ್, ಆನ್ ಗ್ರಿಡ್, ಆಫ್ ಗ್ರಿಡ್ ಎಲ್ಲಾ ಮಾಡೆಲ್ಸ್, AC ಅಂಡ್ ಸೋಲಾರ್ ಮಾಡೆಲ್ಸ್ ಎಲ್ಲದಕ್ಕೂ ಡೀಲರ್ ಅಂಡ್ ಡಿಸ್ಟ್ರಿಬ್ಯೂಟರ್ಸ್ ಪ್ಯಾನ್ ಇಂಡಿಯಾ ಓಪನಿಂಗ್ಸ್ ಇದೆ. ಸೊ ಯಾರ್ಯಾರಿಗೆ ಬೇಕು ಈ ಕೆಳಗಡೆ ಇರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು, ಅಥವಾ ವಾಟ್ಸಪ್ ಮಾಡಿ ನೀವು ವೆಬ್ಸೈಟ್ ನ ವಿಸಿಟ್ ಮಾಡಿ ನೀವು ಡೀಲರ್ಶಿಪ್ ಅಂಡ್ ಡಿಸ್ಟ್ರಿಬ್ಯೂಷನ್ ಶಿಪ್ ಕೂಡ ತಗೊಳ್ಬಹುದು.